ಅಯ್ಯೋ ಯಾಕೋ ರಜವಲ್ಲಿ ನಮ್ಮ KS ಸುಮ್ಕೆ ಹಂಗೇನಾ ಹಬ್ಬ. ಸ್ನೇಹಿತರೆ, ನೀವು ನೋಡ್ಬೋದು ಕೇಕ್ ಇದೆಯಲ್ಲಪ್ಪ, ಯಾರು ಬರ್ತಡೇ ಅಂತ ಅನ್ಸ್ಬೋದು. ಯಾರದೇ ಬರ್ತಡೇ ಏನಿಲ್ಲ, ನಮಗೆ ಉತ್ತರ ಕರ್ನಾಟಕ ಎಲ್ಲರೂ ಮೀಟಾಗಿ ಖುಷಿಗೆ ಒಂದು ಕೇಕ್ ತರಿಸಿದ್ದೀವಿ. ಇನ್ನೂ ಊಟ ಇನ್ನೇನು ಮಾಡಿಲ್ಲ, ಕೇಕ್ ಎಲ್ಲ ಕಟ್ ಮಾಡಿ ಊಟ ಮಾಡೋಣ ಅಂತ. ಇಲ್ಲ, ಇವಾಗ ಟೈಮ್ ಎಷ್ಟು, ಒಂದು 10 ಗಂಟೆ ಆಗಿದೆ. ಜಲ್ದಿ ಕೇಕ್ ಕಟ್ ಮಾಡಿ ಊಟ ಮಾಡಬೇಕು. ಇವಾಗ ಭಾಳ ಲೇಟ್ ಆಗೈತಿ, ಇವತ್ತು ಅಷ್ಟೇ ಮಾಡಿಲ್ಲ ನಾವು. ಇದೆ ನೋಡಿ ರೆಸ್ಟೋರೆಂಟು, ಓಲ್ಡ ಬ್ರೋಕ್. ಸೂಪರಾಗಿದೆ, ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು. ಲಂಚು ಊಟ ಎಲ್ಲ ಚೆನ್ನಾಗಿದೆ. ಒನ್ ಡೇಗೆ 700 ರೂಪೀಸ್ ಅನಿಸುತ್ತೆ. ಈ ರೆಸ್ಟೋರೆಂಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಯಾರಾದರೂ ಫ್ಯಾಮ್ಲಿ ಅಥವಾ ಸ್ನೇಹಿತರ ಜೊತೆ ದಾಂಡೇಲಿ ಬರ್ತೀರಂದರೆ ಒಂದೊಳ್ಳೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸಖತ್ತಾಗಿತ್ತು ಎಲ್ಲ. ಇಲ್ಲಿ ಅವರೇ ಬೋಟಿಂಗ್ ಎಲ್ಲ ರೆಫರ್ ಮಾಡ್ತಾರೆ, ಅವರೆಲ್ಲ ಬುಕ್ ಮಾಡಿಕೊಡ್ತಾರೆ. ನಾವೇನು ಬುಕ್ ಮಾಡೋದೇನು ಬೇಕಾಗಿಲ್ಲ, ಅಮೌಂಟ್ ಕೊಟ್ಟರೆ ಅವರೆಲ್ಲ ಬುಕ್ ಮಾಡಿಕೊಡ್ತಾರೆ ಬೋಟಿಂಗು ಎಲ್ಲನೂ. ತುಂಬ ರೆಸ್ಟೋರೆಂಟ್ಗಳಿವೆ, ಬೇರೆ ರೆಸ್ಟೋರೆಂಟ್ಗಳು ಹೆಂಗೆ ಗೊತ್ತಿಲ್ಲ, ಮತ್ತು ಇವು ಸಖತ್ತಾಗಿದೆ. ಮತ್ತು ಒಂದೆರಡು ಆಫ್ ರೋಡಿಂಗ್ ಕರ್ಕೊಂಡೋಗಿದ್ರು, 2 ಆಫ್ ರೋಡಿಂಗು ಸಖತ್ತಾಗಿದ್ವು. ಸ್ವಲ್ಪ ವಾಟರ್ ಫಾಲ್ಸು ಇದು ಅವು ಸಖತ್ತಾಗಿದ್ವು. ಸೊ ಇನ್ನು ಫೈನಲಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಬರ್ತೀರಂದರೆ ಲಿಂಕ್ ಹಾಕಿರ್ತೀನಿ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ, ಕಾಂಟ್ಯಾಕ್ಟ್ ಮಾಡಿ. ಇವಾಗ ನಾನು ಹುಬ್ಳಿಯಿಂದ 2 ರೂಟ್ ಇದೆ, ಗದಗು ಮತ್ತು ಗದಗಿಂದ ಹೋಗ್ಬೇಕು. ನಾನು ಗಡ ಕುಷ್ಟಗಿ ನಮ್ಮೂರಿಗೆ ಹಿಂಗೆ ಹೋಗ್ಬೇಕು. ನಮ್ಮ ಹುಡುಗ ಹಿಂಗೆ ಶಿರ್ಸಿ ಮೇಲೆ ಹೋಗ್ತಾನೆ ಶಿವಮೊಗ್ಗಕ್ಕೆ. 10 ಗಂಟೆ ತೋರಿಸ್ತೈತಲ್ಲೋ ನಿಂದು. ಸೇಮ್ ಇಬ್ರದ್ದು. ಸರಿ ಬರಲ್ಲ. ಹಾಂ ಸರಿ. ಬಾಯ್. ನಮ್ಮ ಹುಡುಗ ಇದು ಹೋಗ್ತಲ್ಲ ರೈಟು, ಹಿಂಗೆ ಶಿರ್ಸಿ ರೋಡಿಗೆ ಹೋಗ್ತಾನೆ. ನಾನು ಹಿಂಗೆ ಅದ್ಯಾವುದು ಹೇಳಿದೆ, ಇದ್ಯಾವುದು ಕೂಲಿಗಿ ರೋಡ್ ಅಂತ. ಕೂಲಿಗಿಂದ ಹಿಂಗೆ ಹುಬ್ಳಿ ಟಚ್ ಆಗಲ್ಲ ಅನಿಸುತ್ತೆ. ಹಂಗೆ ಗದಗ ರೋಡ್ ಹಂಗೆ ಬೈಪಾಸ್, ಹುಬ್ಳಿ ಒಳಗೆ ಹೋಗಲ್ಲ, ನನಗೆ ಬೈಪಾಸಿಂದ ಗದಗ ರೋಡ್ ತೊಗೊಂಡು ಹಂಗೆ ಹೋಗ್ಬೇಕು ನಮ್ಮ ಊರಿಗೆ. ನಾನು ಇವನು ಹಿಂಗೆ ಹೋಗ್ತಾನೆ ಇಲ್ಲಿಂದ ಬದಕ್ಕೆ ಶಿರ್ಸಿ ರೋಡು. ಮೇನ್ ಚೆಕ್ ಪೋಸ್ಟಿಗೆ ಬಂದ್ವಿ. ಸ್ನೇಹಿತರೆ, ಯಾವುದು ದಾಂಡೇಲಿ ಘಾಟಲ್ಲಿದ್ದೀನಿ. ನೈಟ್ ಟೈಮಲ್ಲಿ ಘಾಟಲ್ಲಿ ಓಡಿಸೋ ಮಜನೇ ಬೇರೆ ನೋಡಿ. ಯಾಕಂದರೆ ಗಾಡಿ ಯಾವ ಮೂಮೆಂಟ್ ಕಡಿಮೆ ಇರುತ್ತೆ. ಈ ಥರ ಗಾಡಿ ಮನುಷ್ಯ ಥರ ಕ್ರೇಜಿಯಾಗಿ ಹೊಡಿಬೋದು. ಗಾಡಿನಿರಲ್ಲ, ಏನಿರಲ್ಲ, ಟೆನ್ಷನ್ ಆಗಿ ನೋಡಿ. ಈ ಥರ ಘಾಟ್ ಸೆಕ್ಷನಲ್ಲ ಒಂದು ಅರ್ಲಿ ಮಾರ್ನಿಂಗು ನೈಟ್ ಟೈಮಲ್ಲಿ ಒಂದು ರೈಡ್ ಮಾಡೋ ಮಜನೇ ಬೇರೆ. ನಿಮಗೆ ಕ್ಯಾಮ್ರಾದಲ್ಲಿ ಪಾಗ್ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಆದರೆ ನನಗಂತೂ ಇಲ್ಲಿ ಪಾಗು ತುಂಬ ಇದೆ. ಪಾಗ್ಲೆಟ್ ಹಾಕಿರೋದ್ರಿಂದ ಪಾಗ್ಲೆಟ್ ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಪಾಗ್ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ತುಂಬ ಫುಲ್ ಪಾಗ್ ತುಂಬ್ಕೊಂಡಿದೆ. ಪಾಗ್ಲೆಟ್ ಇಲ್ಲ ಅಂದರೆ ರೋಡೇ ಕಾಣಲ್ಲ, ಅಷ್ಟೊಂದು ಪಾಗಿದೆ. ಒಂಥರ ಮಜನೇ ಬೇರೆ ನೈಟ್. ಇನ್ನೂ ಎಷ್ಟು ಇವಾಗ ಆಲ್ರೆಡಿ 6 ಗಂಟೆ ಆಗಿದೆ ಗುರು. ನೈಟಲ್ಲ ಇದು, 6 ಗಂಟೆ ಆಗಿದೆ.
ನೋಡಿ ಎಷ್ಟು ಇನ್ನು ಕತ್ಲಿದೆ ದಾಂಡೇಲಿಯಲ್ಲಿ. ಪಾಯಿ ತುಂಬ್ಕೊಂಡ್ರಿಂದ ಇನ್ನು ಬೆಳಕೆ ಇದಾಗಿಲ್ಲ, ಸನ್ರೈಸ್ ಆಗಿಲ್ಲ ಇನ್ನೂ. 6 ಗಂಟೆ ಆದರೂ ಕೂಡ ನೋಡಿ ಎಷ್ಟೊಂದು ಏನೋ ನೈಟ್ ಏನೋ ಒಂದು 12 ಗಂಟೆ 1 ಗಂಟೆ ಆಗಿರೋ ಫೀಲ್ ಕೊಡ್ತಾ ಇದೆ. 6 ಗಂಟೆ ಅಂತ ಯಾರಿಗೆ ಅನ್ನಿಸ್ತಾನೆ ಇಲ್ಲ ಇದು. 6 ಗಂಟೆ ಅಂತ ಅನ್ಸೋದೇ ಇಲ್ಲ ಇದು. ನೋಡಿ ಹೆಂಗಿದೆ ಇದು, ಏನು ನೈಟ್ ಮಿಡ್ ನೈಟಲ್ಲಿ ಹೋಗ್ತಾ ಇದೆ ಬಿಡೋ ಅನ್ನೋ ಫೀಲ್ ಕೊಡ್ತಾ ಇದೆ. ಯಾಕಂದರೆ ಅಷ್ಟೊಂದು ಫುಲ್ ಪಾಕ್ ತುಂಬ್ಕೊಂಡಿರೋದ್ರಿಂದ ಇನ್ನೂ ಸನ್ರೈಸ್ ಆಗೇ ಇಲ್ಲ ಇನ್ನೂ. ವಾವ್, ನಿಮ್ಮ ಕ್ಯಾಮ್ರಾಗೆ ಯಾವ ಥರ ಕಾಣಿಸ್ತಿದೆ ಗೊತ್ತಿಲ್ಲ. ಹಾಗೂ ಮತ್ತು ಇದೊಂದು ಈ ಥರ ಮಾರ್ನಿಂಗ್ ರೈಡು ಸೂಪರ್ ವೈಬು. ಇದು ಹುಬ್ಳಿ ಹೈವೇ ಹೆಂಗೈತಂದ್ರೆ ಒನ್ ವೇ ಇತ್ತು, ಹಂಗೆ ಮೈ ಮೇಲೆ ಬರ್ತಾರೆ ಹಂಗೆ. ಅಪೋಸಿಟ್ ಗಾಡಿ ಇದ್ರು ನೋಡ್ತಾನೆ ಇಲ್ಲ ಅವ್ರು, ಹಂಗೆ ಒನ್ ವೇಲಲ್ಲೇ ಬರ್ತಾ ಇದ್ದಾರೆ. ಅಯ್ಯೋ ಯಾಕೆ ಬರೋಜವಲಿ ನಮ್ಮ KS ಸುಮ್ಕೆ ಹಂಗೇನ. ಅಯ್ಯೋ ಹಬ್ಬ, ಹೆಂಗು ರಿಂಗ್ ಬರ್ತಾರೆ ಇವರು ಮೈ ಮೇಲೆ. ಅಯ್ಯೋ ನೋಡಿ ಇಲ್ಲಿ ಕಾಕ ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಬರ್ತಾವ ನೀವನಗ ಹೋದಾಕ ಬಲಕ್ಕೆ ಹೋದ. ಓವರ್ಟೇಕ್ ಮಾಡ್ಬೇಕಾದ್ರೆ ಇಲ್ಲಿ ಹುಷಾರಾಗಿ ಹೋಗಿ. ಲಾರಿಯವರು ಮತ್ತು ಎಲ್ಲರೂ ಅಪೋಸಿಟ್ ಏನು ಗಾಡಿ ಬರ್ತಾಯಿದ್ದೆ ಅವ್ರು ಏನು ನೋಡ್ತಾನೆ ಇಲ್ಲ, ಹಂಗೆ ಓವರ್ಟೇಕ್ ಮಾಡ್ತಾ ಇದ್ದಾರೆ, ಮೈ ಮೇಲೆ ಬರ್ತಾ ಇದ್ದಾರೆ ಹಂಗೆ. ಅಲ್ಲಿ ಹಿಂದ್ಗಡೆ ಒಂದು ಲಾರಿ ಇದಾಯಿತು, ಅವ್ನು ಫುಲ್ ಕಂಪ್ಲೀಟಾಗಿ ಹಂಗೆ ಅಪೋಸಿಟಲ್ಲೇ ಬರ್ತಾ ಇದ್ದಾನೆ. ಹುಬ್ಳಿ ಹೋಗ್ಬೇಕು, ಲೆಫ್ಟ್ ಹೋಗ್ಬೇಕು. ಬೆಂಗಳೂರು ಸ್ಟ್ರೇಟ್. ಹೊಸಪೇಟೆ ಲೆಫ್ಟು. ಬೆಂಗಳೂರು ಇಲ್ಲಿಂದ 400 ಕಿಲೋಮೀಟ್ರ್ ಆಗುತ್ತೆ. ಓಕೆ, ನಮ್ಮದು ಲೆಫ್ಟ್ ಹೋಗ್ಬೇಕು, ಕುಷ್ಟಗಿ ರೋಟು. ಗದಗ ವಿಜಯಪುರ ಸ್ಟ್ರೇಟ್ ಹೋದ್ರೆ ಬೆಂಗಳೂರು. ಇಲ್ಲಿಂದ ಎಷ್ಟು 137 ಕಿಲೋಮೀಟ್ರ್ ನಮ್ಮ ಕುಷ್ಟಗಿ. ಆ ಕಡೆಯಿಂದ ನಮ್ಮೂರು ಒಂದು 20 ಕಿಲೋಮೀಟ್ರು. ಇನ್ನೂ 150 ಕಿಲೋಮೀಟ್ರ್ ಹೊಡಿಬೇಕು. ಇನ್ನೂ 7 ಗಂಟೆ ಆಯ್ತು ಅನ್ಸುತ್ತೆ. ಇನ್ನು 10 ನಿಮಿಷ ಕಮ್ಮಿ ಇದೆ, 7 ಗಂಟೆ ಆಯಿತು. ಏನಂದರೆ ಇವತ್ತು ಘಾಟ್ ಸೆಕ್ಷನ್ ಅಲ್ಲ, ಅದು ರೋಡೇ ಆಗಿಲ್ಲ. ಇವ್ ನೋಡಿ ಅಜ್ಜಮ್ ಹೆಂಗೆ ಬರ್ತಾವನಲ್ಲಿ. ಹುಬ್ಳಿ ಲೆಫ್ಟು, ಹೊಸಪೇಟೆ ಸ್ಟ್ರೈಟ್. ನಮ್ಮ ಕುಷ್ಟಗಿ ರೀಚ್ ಆಗಿದ್ದೀನಿ. ಇಲ್ಲಿ ನಮ್ಮ ಕುಷ್ಟಗಿಂದ ಏನು ಭಾಳ ಇಲ್ಲ, ಇನ್ನೊಂದು 17 ಕಿಲೋಮೀಟ್ರ್ ಇದೆ ಅಷ್ಟೇ, ಏನು ದೂರ ಇಲ್ಲ. ಇದೇ ನೋಡ್ರಪ್ಪ ನಮ್ಮ ಕುಷ್ಟಗಿ. ಏನೋ ರೋಡಿಗೆ ಡಂಬರ್ ಹಾಕಾರ. ಇವಾಗ ಮುಂಚೆ ಏನು ಇದ್ದಿಲ್ಲ ಇದೆ. ಈ ಡಿವೈಡರ್ ಹಾಕಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಾಂದರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ ಹೆಂಗೆ ಬೇಕು ಹಂಗೆಲ್ಲ ನುಗ್ತಾ ಇದ್ರು.
ಡಿವೈಡರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೂ ಬಿಡಲ್ಲ, ಅಪೋಸಿಟ್ ಬರ್ತಾರೆ ಒಂದೇ ರೋಡಲ್ಲಿ, ಏನು ಮಾಡೋಕ್ಕಾಗಲ್ಲ. ಮಹಾವೀರ್ ಕ್ಲಾತ್ ನಮ್ಮ ಕುಷ್ಟಿಗಿದೆ, ಸ್ವಲ್ಪ ದೊಡ್ಡದು ಬಟ್ಟೆ ಅಂಗಡಿ. ಇದರಿಂದ ನಮ್ಮೂರು ಎಷ್ಟೊಂದು 17 ಕಿಲೋಮೀಟ್ರ್ ಆಗುತ್ತೆ. ಇದು ಟೆಂಗುಂಟಿ ತೆಗ್ಗಾಳ್ ಅಂತ ಒಂದು ರೂಟ್ ಬರುತ್ತೆ. ಗೌರ್ಮೆಂಟ್ ಕಾಲೇಜ್ ಇದೆಯಲ್ಲ, ಡಿಪ್ಲೊಮಾ, ಅದೇ ರೂಟು. ಆ ರೂಟಿಗೆ ಹೋದರೆ ಒಂದು 17 ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಷ್ಟೇ. ಬಸವ ಸರ್ಕಲ್. ಲಾರಿದು ಒಂದು ಸಮಸ್ಯೆ ಅಂತ ತಪ್ಪೈತಿದ್ದು ಮ್ಯಾಗೆ ಈಗ ಫ್ಲೇವರ್ ಮಾಡೋದಾಗಿಂದ. ಇಲ್ಲಿ ಮುಂಚೆ ಇಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳು ಆಗ್ತಾಯಿದ್ವು. ಇಲ್ಲಿ ಇದು ಮುಂಚೆ ಇದು ಇನ್ನೊಂದು ಏನಂದರೆ, ಈ ಫ್ಲೇವರ್ ಮಾಡೋದಾಗಿಂದ ಎಷ್ಟೋ ಬಿಸ್ನೆಸ್ ಲಾಸ್ ಆಗಿರ್ಬೋದು. ಯಾಕಂದರೆ ಇಲ್ಲಿ ಇವರು ಮೇನ್ ರೋಡಲ್ಲಿರೋ ಡಾಬಾ, ಪಂಚರ್ ಶಾಪ್ ಲಾಸ್ ಆಗಿರ್ಬೋದು. ಆದರೆ ಎಷ್ಟೋ ಆ್ಯಕ್ಸಿಡೆಂಟ್ ಆಗತ್ತಪ್ಪೈತಿ. ಯಾಕಂದ್ರೆ ಮೇನ್ ಹೈವೇ ಇದು, ಹೊಸಪೇಟೆ ಬೆಂಗಳೂರು ಮೇನ್ ಹೈವೇ ಅಲ್ಲ ಇದು. ಸಿಕ್ಕಾಪಟ್ಟೆ ಲಾರಿ ಓಡಾಡ್ತಿರ್ತವೆ. ಎಷ್ಟೋ ಬೈಕ್ಗಳು ಕ್ರಾಸ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಆ್ಯಕ್ಸಿಡೆಂಟ್ಗಳಾಗಿದ್ವು ಇಲ್ಲಿ. ಅದಕ್ಕಾಗಿ ಫ್ಲೇವರ್ ಮಾಡಿದ್ದಾರೆ. ಒಂದು ಮಾಡಿದ್ರೆ ಒಂದು ಅದರಿಂದ ಒಳ್ಳೆಯದೇನಿದೆ, ಕೆಟ್ಟದ್ದು ಇದೆ. ಅದ್ರ ಒಂದು ಜೀವಕ್ಕಿಂತ ಏನು ಇವ್ರ ಬಿಸ್ನೆಸ್ ಏನು ಇಂಪಾರ್ಟೆಂಟ್ ಅಂತ ಏನು ನನಗೇನು ಅನಿಸಲ್ಲ. ನೆವರಿದ್ರೆ ಎಲ್ಲರೂ ಸಾಯ್ತೆ ಬಿಡೋದು, ಇನ್ನೇನು ಅದು ಯಾರೇನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಎಷ್ಟು 5 ಗಂಟೆ 5 ಕಾಲಿಗೆ ಬಿಟ್ಟಿದ್ದು. ಆಲ್ಮೋಸ್ಟ್ ಈಗ ಎಷ್ಟು ಆಯಿತು, 9-10 ಹತ್ರ ಆಯಿತು. ಆರಾಮಾಗಿ ಬಂದಿದ್ವಿ, ಏನು ತೊಂದರೆ ಇಲ್ಲ. ಸ್ವಲ್ಪ ಘಾಟ್ ಸೆಕ್ಷನ್ ಅಲ್ಲೇ ಸ್ವಲ್ಪ ಸ್ಲೋ ಆಯ್ತು ಬರೋಕ್ಕೆ. ಅದಾದಮೇಲೆ ಇಲ್ಲಿಗೆ ಆರಾಮಾಗಿ ಬಂದಿದ್ವಿ, ಏನು ತೊಂದರೆ ಇಲ್ಲ. ಇದೆ ಬಲಕ್ಕೆ ಹಿಂಗೆ ತೊಗೊಂಡು ಇದು ಡಿಪ್ಲೊಮ್ ಕಾಲೇಜ್ ಹೋಗುತ್ತೆ. ಇದು ರೋಡ್ ಇದು ಹಿಂಗೆ ಸ್ಟ್ರೈಟ್ ಹೋದರೆ ಇಲ್ಕಲ್ ಹೋಗುತ್ತೆ. ಇಲ್ಲಿಂದ 17 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಓಕೆ ಸ್ನೇಹಿತರೆ, ನಾನು ನಿಮಗೆ ಮತ್ತೊಂದು ವಿಡಿಯೋ ಲಾಗಲ್ಲಿ ಸಿಗ್ತೀನಿ. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.